ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಅಕಾಡೆಮಿ. Before going to reveal the PBS notes of Inwise Academy, first 2 minutes ನಿಮ್ಮ ಟೈಮ್ ಕೊಡಿ. I'll explain why and how part of the notes. Okay. First of all ನೋಡಿ, ಇಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ I evaluated almost 200 plus copies. I working with institutes for almost 5 to 6 years ಇಟ್ಕೊಳ್ಳಿ. actually yes, 6 years ಇಂದ UPSC, KPSC ಮೇನ್ಸ್ ಎಕ್ಸಾಮ್ ಅಲ್ಲಿ ಐ ಆಮ್ ಗೈಡಿಂಗ್ ದ ಸ್ಟೂಡೆಂಟ್ಸ್. ಆಕ್ಚುಲಿ ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನೀವು ಯು ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ದಟ್. ಸೊ ನಾನು ಹೇಗೆ ಗೈಡ್ ಮಾಡ್ತಿದ್ದೆ ಅಂತ ನಿಮಗೆ ಓರಿಯೆಂಟೇಷನ್ ಸೆಷನ್ ಅಲ್ಲಿ ಕೂಡ ಹೇಳಿದ್ದೀನಿ. ಆ ಒಂದು ಎಲ್ಲ ಎಕ್ಸ್ಪೀರಿಯನ್ಸ್ನ ಐ ಆಮ್ ಗೋಯಿಂಗ್ ಟು ಶೇರ್ ಯು ಹಿಯರ್ ಇನ್ 5 to 6 minutes. ಓಕೆ, ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ನೋಡಿ. ನೀವು 2 ವ್ಯಕ್ತಿನ ತಗೊಳ್ಳಿ, ಒಬ್ರು ರಮೇಶ್ ಅಂತ, ಇನ್ನೊಬ್ರು ಸುರೇಶ್ ಅಂತ ತಗೊಳ್ಳಿ. ರಮೇಶ್ ಅಂತ ಬಂದಾಗ ಸೊ ಸೇಮ್ ಕ್ವಶನ್, ಸೊ ಕ್ವಶನ್ ನಂಬರ್ 1 ಅಂತ ತಗೊಂಡ್ರೆ he got around 2 to 4 marks. ಬಟ್ ಸುರೇಶ್ he will got around 5 to 8 marks. ಇವರಿಬ್ಬರ ಮಧ್ಯೆ ಕಾಂಪಿಟೇಷನ್ ಕೊಟ್ಟಾಗ who will going to win the game? Definitely it is ಸುರೇಶ್, right? That means he is the normal candidate, he is the topper. ಸೊ ಪಾಯಿಂಟ್ ಏನು ಅಂತಂದ್ರೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಐ ಹ್ಯಾವ್ ಅಬ್ಸರ್ವ್ಡ್ ದಿಸ್ ಕಾಪೀಸ್. ಓಕೆ, ಐ ವಿಲ್ ಶೋ ಯು. ಸೊ ನಾರ್ಮಲ್ ಅಂಡ್ ಟಾಪರ್ ಅಂತ ತಗೊಂಡ್ರೆ ಒನ್ಸ್ ಅಗೇನ್ ಇಲ್ಲಿ ನೋಡಿ. ಫಸ್ಟ್ ನಾರ್ಮಲ್ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಕ್ವಶನ್ ಬಂತು ಅಂದ್ಕೊಳ್ಳಿ. ಸಪೋಸ್ ಇಲ್ಲಿ ನೀವು ಪ್ರಿಯಾಂಬಲ್ ಅಂತ ಟಾಪಿಕ್. ಓಕೆ, ಪ್ರಿಯಾಂಬಲ್ ಪೀಠಿಕೆ ಅಂತ ಏನ್ ಹೇಳ್ತೀವಲ್ಲ, ಸೊ ಪ್ರಿಯಾಂಬಲ್ ಟಾಪಿಕ್ ಅಂತ ತಗೊಳ್ಳಿ. ಫಸ್ಟ್ ಪಾಯಿಂಟ್ ಸಿಂಪಲ್ ಡೆಫಿನೇಷನ್ ಬರೀತಾರೆ. ಏನಂತ? ಪ್ರಿಯಾಂಬಲ್ ಇಸ್ ದ ಇಂಟ್ರೊಡಕ್ಷನ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಾರ್ಮಲ್ ಸ್ಟೂಡೆಂಟ್ ಬರೀತಾರೆ. ದಿಸ್ ಇಸ್ ದ ಸ್ಟೂಡೆಂಟ್, ಯಾರು ನಾರ್ಮಲ್ ಸ್ಟೂಡೆಂಟ್ ಬರೆಯುವಂಥದ್ದು. ಸೊ ಈ ಒಂದು ಕೇಸಲ್ಲಿ ಇಟ್ ಈಸ್ ರಮೇಶ್, ಇಟ್ ಈಸ್ ಸುರೇಶ್. ಒನ್ಸ್ ಅಗೇನ್, ಸೊ ನಾ ಹೇಳಿದೆ ರಮೇಶ್ ಇವ್ರದ್ದು ಆನ್ಸರ್ ಏನಿರುತ್ತೆ, ಇಟ್ ಈಸ್ ಎ ಬೇಸಿಕ್ ಇಂಟ್ರೊಡಕ್ಷನ್ ಟು ದ ಕಾನ್ಸ್ಟಿಟ್ಯೂಷನ್ ಅಂತ ಬರೀತಾರೆ. ಬಟ್ ಸುರೇಶ್ ಹೇಗೆ ಬರೀತಾರೆ? ಇವ್ರು ಹೇಳ್ತಾರೆ ಪ್ರಿಯಾಂಬಲ್ ಇಸ್ ದ ಬೇಸಿಕ್ ಫೌಂಡೇಶನ್ ಅಂಡ್ ಫಿಲಾಸಫಿಕಲ್ ಅಂಡ್ ಆಲ್ಸೋ ಐಡೆಂಟಿಟಿ ಕಾರ್ಡ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ಇದನ್ನು ಕೂಡ ಕೇಶವಾನಂದ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಬರೀತಾರೆ. ಇಲ್ಲಿ ಎಷ್ಟು 2 ಕೀವರ್ಡ್ಸ್ ಆಯ್ತು. ಒಂದು ಇಟ್ ಈಸ್ ಅ ಫಿಲಾಸಫಿಕಲ್ ಫೌಂಡೇಶನ್, ಸೆಕೆಂಡ್ ಬಂದು ಇಟ್ ಈಸ್ ಎ ಐಡೆಂಟಿಕಲ್ ಕಾರ್ಡ್. ಸೊ ಇಟ್ ಈಸ್ ಎ ಐಡೆಂಟಿಟಿ ಕಾರ್ಡ್, 2 ಕೀವರ್ಡ್ಸ್ ಆಯ್ತು. ಮೂರನೇದೇನು? ಕಾನ್ಸ್ಟಿಟ್ಯೂಷನಲ್ ಜಡ್ಜ್ಮೆಂಟ್. ಯಾವುದು ಕಾನ್ಸ್ಟಿಟ್ಯೂಷನಲ್ ಜಡ್ಜ್ಮೆಂಟ್? ಕೇಶವಾನಂದ ಭಾರತಿ ಕೇಸಲ್ಲಿ ಇದು ಬೇಸಿಕ್ ಪಾರ್ಟ್ ಆಫ್ ದ ಇಟ್ ಈಸ್ ಎ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ನೀವೇ ನೋಡಿ, ಇಂಟ್ರೊಡಕ್ಷನ್ ಇವ್ರದ್ದು ಎಷ್ಟು ಸಿಂಪಲ್ ಆಗಿತ್ತು, ಇವ್ರದ್ದು ಎಷ್ಟು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಲೈಕ್ ಕೇಶವಾನಂದ ಭಾರತಿ ಕೇಸ್ ಅಂದ್ರೆ ಜಡ್ಜ್ಮೆಂಟ್ ನ ಇನ್ಕ್ಲೂಡ್ ಮಾಡಿದ್ದಾರೆ, ಕೀವರ್ಡ್ಸ್ ನ ಇನ್ಕ್ಲೂಡ್ ಮಾಡ್ತಿದ್ದಾರೆ, ರೈಟ್? ಇದನ್ನು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಅಫ್ಕೋರ್ಸ್ ಇವರಿಗೆ 1 marks ಎಕ್ಸ್ಟ್ರಾ ಕೊಡೋಣ ಅಂತ ಒಂದು ಫೀಲ್ ಬರುತ್ತೆ. ಸೊ ಬೀಯಿಂಗ್ ಎ ಎವ್ಯಾಲ್ಯೂಯೇಟರ್, ಸೊ ನಾನು ಕೂಡ ಹೇಳಿದ್ನಲ್ಲ, ಆಲ್ಮೋಸ್ಟ್ 200 ಕಾಪೀಸ್ ಎವ್ಯಾಲ್ಯೂಯೇಟ್ ಮಾಡಿದ್ಮೇಲೆ ಐ ಅಬ್ಸರ್ವ್ಡ್ ದಟ್ ಆಕ್ಚುಲಿ. ಸೊ ಇಲ್ಲಿ ಬಂದಾಗ ಜನರಲ್ ಎಕ್ಸ್ಪ್ಲನೇಷನ್ ಇರುತ್ತೆ. ಏನಂತ? ಇಟ್ ಕಂಟೈನ್ಸ್ ಸೋಷಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್ ಅಂಡ್ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಅಂತ. ಸೊ ಇವ್ರು ಏನ್ ಮಾಡ್ತಾರೆ? ಡೈರೆಕ್ಟ್ಲಿ ಮೆನ್ಷನ್ ದ ವ್ಯಾಲ್ಯೂ ಅಡಿಷನ್. ಏನ್ ಮಾಡ್ತಾರೆ? ಬೇರುಬಾರಿ ಯೂನಿಯನ್ ಕೇಸಲ್ಲಿ ಫಸ್ಟ್ಗೆ ಪ್ರಿಯಾಂಬಲ್ ಇಸ್ ನಾಟ್ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕೇಶವಾನಂದ ಭಾರತಿ ಕೇಸಲ್ಲಿ ಪ್ರಿಯಾಂಬಲ್ ಇಸ್ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಲುಕ್ ಅಟ್ ಹಿಯರ್. ಅಂಡ್ ಇನ್ನೂ ಫರ್ದರ್ ಹೋದಾಗ ನಿಮಗೆ SR ಬೊಮ್ಮಾಯಿ ಕೇಸ್ ಬರುತ್ತೆ. ಇದರಲ್ಲಿ ಸೆಕ್ಯುಲಾರಿಸಮ್ ಇಸ್ ಎ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈ ಸೆಕ್ಯುಲಾರಿಸಮ್ ಅನ್ನೋ ಕಾನ್ಸೆಪ್ಟ್ ಪ್ರಿಯಾಂಬಲ್ ಅಲ್ಲಿ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ತಗೊಂಡ್ರೆ ಜನರಲ್ ಎಕ್ಸ್ಪ್ಲನೇಷನ್ ಅಂದ್ರೆ ಪ್ರಿಯಾಂಬಲ್ ಅಲ್ಲಿ ಏನೇನು ಕೀವರ್ಡ್ಸ್ ಬರುತ್ತೆ, ಈಸ್ ಜಸ್ಟ್ ಮೆನ್ಷನಿಂಗ್ ದಟ್. ಇಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್, ರೈಟ್, ಅಂಡ್ ಕಮಿಟೀಸ್ ಅಂಡ್ ಕ್ರೊನಾಲಜಿ, ಯಾವುದರಲ್ಲಿ ಪ್ರಿಯಾಂಬಲ್ ನ ಕಾನ್ಸ್ಟಿಟ್ಯೂಷನಲ್ ಪಾರ್ಟ್ ಅಂತ ಹೇಳಿದ್ರು, ಯಾವ್ದು ಇಲ್ಲ ಅಂತ ಹೇಳಿದ್ರು, ನೆಕ್ಸ್ಟ್ ಯಾವ್ದಿದೆ ಅಂತಂದ್ರು, ಆಮೇಲೆ ಈಚ್ ಕೀವರ್ಡ್ ನ ಯಾವ ಜಡ್ಜ್ಮೆಂಟ್ ಅಲ್ಲಿ ಹೇಳಲಾಗಿದೆ, ರೈಟ್? ಸೊ ಈ ತರ ಬಂದಾಗ ನಿಮ್ದು ಏನಾಗುತ್ತೆ ಆನ್ಸರ್? ಮಲ್ಟಿ ಡೈಮೆನ್ಷನಲ್ ಆನ್ಸರ್ ಆಗುತ್ತೆ. ಥರ್ಡ್ ಪಾಯಿಂಟ್ ಬನ್ನಿ, ಲಿಮಿಟೆಡ್ ಕಂಟೆಂಟ್. ಸೊ ನೀವು ಓದಿರೋ ಟೆಕ್ಸ್ಟ್ ಬುಕ್ಸ್ ಯಾವುದೇ ಇರ್ಬೋದು. ಆಕ್ಚುಲಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಯಾವುದೇ ಟೆಕ್ಸ್ಟ್ ಬುಕ್ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರೋದಿಲ್ಲ. ನೀವು ಸ್ಟ್ಯಾಟಿಕ್ ಅಲ್ಲಿ ತಗೊಂಡ್ರೆ ಅಲ್ಲಿ ಕರೆಂಟ್ ಅಫೇರ್ಸ್ ಆಗಲಿ, ರೀಸೆಂಟ್ ಜಡ್ಜ್ಮೆಂಟ್ಸ್ ಆಗಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಬಟ್ ಟಾಪರ್ ನೋಟ್ಸ್ ಅಲ್ಲಿ ಏನಾಗಿರುತ್ತೆ? ಎಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ನೋಡಿ, ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ನ ಮಾಡ್ತಾರೆ.
ಹಿಸ್ಟೋರಿಕಲ್ ಅಲ್ಲಿ ಹೇಗಿತ್ತು ಹೇಳಿದೆ, ಕ್ರೊನಾಲಜಿ ಯಾವ ತರ ಬಂತು, ಹಿಸ್ಟ್ರಿಯಲ್ಲಿ ಯಾವ್ದಿರಿತ್ತು, ಸೊ ಪ್ರೆಸೆಂಟ್ ಕಂಡೀಷನ್ ಏನಿದೆ, ಫ್ಯೂಚರ್ ಅಲ್ಲಿ ಏನಿದೆ, ಸೊ ದಿಸ್ ಇಸ್ ಅ ಕ್ರೊನಾಲಜಿ, ರೈಟ್. ದೆನ್ ಲೀಗಲ್ ಹೇಳಿದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರ್ಬೋದು. ಪೊಲಿಟಿಕಲ್, ಇದು ಯಾವ ರೀತಿ ಪೊಲಿಟಿಕಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದು, ರೈಟ್. ಅಂಡ್ ಕರೆಂಟ್ ಅಫೇರ್ಸ್ ಪರ್ಸ್ಪೆಕ್ಟಿವ್. ಸೊ ಈ ತರ ನೀವು ಅಪ್ರೋಚ್ ಫಾಲೋ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಅರೌಂಡ್ 5 to 8 ಮಾರ್ಕ್ಸ್. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇರ್ ಇಸ್ ನೋ ಎವಿಡೆನ್ಸ್, ಅಂದ್ರೆ ನೀವೊಂದು ಪಾಯಿಂಟ್ ಹೇಳ್ತೀರಾ ಏನಂತ, ಪ್ರಿಯಾಂಬಲ್ ಇಸ್ ವೆರಿ ಇಂಪಾರ್ಟೆಂಟ್, ಸೊ ಇಷ್ಟೇ ಬರೀತಾನೆ, ಇದಕ್ಕೆ ಎವಿಡೆನ್ಸೇ ಇಲ್ಲ. ಯಾವ ಒಂದು ಕೇಸ್ ಲಾಸ್ ಅಲ್ಲಿ ಈ ತರ ಹೇಳಿದ್ದಾರೆ, ನಿನ್ನ ಹೇಳ್ತಿದ್ಯಪ್ಪ ಇದಕ್ಕೆ ಆರ್ಗ್ಯುಮೆಂಟ್ಸ್ ಏನು, ರೈಟ್. ನೀವೊಂದು ಹೇಳ್ತಿದ್ದೀರಾ ಅಂತಂದ್ರೆ ದೇರ್ ಶುಡ್ ಬಿ ಎ ಸಾಲಿಡ್ ಬ್ಯಾಕಪ್, ಒಂದು ಆರ್ಗ್ಯುಮೆಂಟ್ ಅನ್ನೋದು ಇರಬೇಕಾಗುತ್ತೆ. ಸೊ ಇಲ್ಲಿ ಟಾಪರ್ ಏನ್ ಮಾಡ್ತಾನೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಆಗಿರ್ಬೋದು, ಕಮಿಟೀಸ್ ಆಗಿರ್ಬೋದು, ರೈಟ್, ಲ್ಯಾಂಡ್ ಮಾರ್ಕ್ ಕೇಸಸ್ ಆಗಿರ್ಬೋದು, ಎಕ್ಸಾಂಪಲ್ಸ್ ಅಂಡ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಡೇ ಟು ಡೇ ಕರೆಂಟ್ ಅಫೇರ್ಸ್ ಅನ್ನ ಇನ್ಕ್ಲೂಡ್ ಮಾಡಿರ್ತಾನೆ ಈ ನೋಟ್ಸ್ ಅಲ್ಲಿ, ಅವರ ಆನ್ಸರ್ ಕಾಪಿಯಲ್ಲಿ, ರೈಟ್. ನೆಕ್ಸ್ಟ್ ಬನ್ನಿ, ಇಟ್ ಈಸ್ ಆರ್ಡಿನರಿ ಕನ್ಕ್ಲೂಷನ್. ಸಪೋಸ್ ಇವ್ರು ಲಾಸ್ಟ್ ಬಂದ್ಬಿಟ್ಟು ದೇರ್ ಫೋರ್ ಇಟ್ ಈಸ್ ಎ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಬರೀತಾರೆ, ಯಾರು, ಆರ್ಡಿನರಿ ಸ್ಟೂಡೆಂಟ್. ಇಲ್ಲಿ ಬಂದ್ರೆ ಟಾಪರ್ ಏನ್ ಮಾಡ್ತಾರೆ ಹೇಳಿ, ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಕಂಪಾಸ್. ಲುಕ್ ಅಟ್ ದ ಟರ್ಮ್ಸ್, ನೀವು ಟರ್ಮ್ಸ್ ಕೇಳಿಸ್ಕೊಳ್ಳಿ. ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಕಂಪಾಸ್ ವಿಚ್ ಗೈಡ್ಸ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಸ್ ವೆಲ್. ನೋಡಿ, ಇದೊಂಥರ ಕಂಪಾಸ್ ತರ ಆಕ್ಟ್ ಆಗುತ್ತೆ. ಲುಕ್ ಅಟ್ ದ ಟರ್ಮ್ಸ್, ಓಕೆ. ಸೊ ಹಾಗಾಗಿ ಇಫ್ ಯು ಸೆಲೆಕ್ಟಿಂಗ್ ಎನಿ ನೋಟ್ಸ್, ನಿಮಗೆ ಇದನ್ನ ಚೂಸ್ ಮಾಡ್ತೀರಾ, ಇದನ್ನ ಚೂಸ್ ಮಾಡ ಫೈನಲ್ ಮಾಡಿ. ಇಲ್ಲೇನು ಅಂತಂದ್ರೆ ವ್ಯಾಲ್ಯೂ ಎಡಿಷನ್ಸ್ ನಿಮ್ಮ ನೋಟ್ಸ್ ಅಲ್ಲಿ ಇದ್ರೆ ಯು ನೋ ನೀಡ್ ಟು ಪುಟ್ ಎಕ್ಸ್ಟ್ರಾ ಎಫರ್ಟ್, ದಟ್ ಇಸ್ ದ ಪಾಯಿಂಟ್ ಐ ಆಮ್ ಟೆಲಿಂಗ್ ಹಿಯರ್. ಸೊ ನೀವು ಎಕ್ಸ್ಟ್ರಾ ಪಾಯಿಂಟ್ ನ ಕಲೆಕ್ಟ್ ಮಾಡೋದಕ್ಕೆ ನಿಮಗೆ ಟೈಮ್ ಹಿಡಿಯುತ್ತೆ. ಅದರಲ್ಲೂ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡೋದಾಗ್ಲಿ, ಎವ್ರಿಥಿಂಗ್ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಎನರ್ಜಿ, ಲಾಟ್ ಆಫ್ ಟೈಮ್ ಕೂಡ. ದಟ್ಸ್ ವೈ ವಿ ಹ್ಯಾವ್ ಕಮ್ ಅಪ್ ವಿತ್ ನೋಟ್ಸ್. ಇದರಲ್ಲಿ ನಿಮಗೆ 2026 ಕರೆಂಟ್ ಅಫೇರ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಗಾಟ್ ಇಟ್? ನೋಡಿ, ದಿಸ್ ಇಸ್ ದ ಇನ್ವೈಸ್ ಅಕಾಡೆಮಿ ಜ್ಞಾನಮೇಧ ಕೇಸ್ 2026 ಮೈನ್ಸ್ ಮೆಟೀರಿಯಲ್. ನೋಡ್ತಾ ಬರೋಣ ಬನ್ನಿ ಏನೇನಿದೆ ಅಂತ. ಫಸ್ಟ್ಗೆ ದಿಸ್ ಈಸ್ ಸ್ಪೆಸಿಫಿಕ್ಲಿ ಪ್ರಿಪೇರ್ಡ್ ಫಾರ್ 2026 ಎಕ್ಸಾಮ್ ಆಕ್ಚುಲಿ, ಓಕೆ. ಸೊ ಇದೇ ತರ ನಿಮಗೆ ಫಸ್ಟ್ಗೆ ಸಿಲೆಬಸ್, ವಿ ಹ್ಯಾವ್ ಫಸ್ಟ್ ಸಿಲೆಬಸ್ ನ ಡಿಕೋಡ್ ಮಾಡಿದ್ವಿ, ಓಕೆ. ನೆಕ್ಸ್ಟ್ ಯಾವ ಸಿಲೆಬಸ್ ಅಲ್ಲಿ ನಿಮ್ಗೆ ಎಲ್ಲ PYQ ಬರುತ್ತಾ? ನೋ. ಯಾವ ಒಂದು ಟಾಪಿಕ್ಸ್ ಮೇಲೆ PYQ ಬಂದಿದೆ, ವಿ ಹ್ಯಾವ್ ಮ್ಯಾಪ್ಡ್ ಇಟ್. ಪ್ರತಿಯೊಂದು ಸಿಲೆಬಸ್ ಅಲ್ಲಿ ನೋಟ್ಸ್ ಆದ್ಮೇಲೆ PYQ ಅನ್ನೋದು ಇರುತ್ತೆ ಪ್ರತಿಯೊಂದು ಕಂಟೆಂಟ್ ಅಲ್ಲಿ. ಐ ಶೋ ಯು. ನೆಕ್ಸ್ಟ್ 2026 ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡಲಾಗುತ್ತೆ ಅಲ್ಲ, ಆಲ್ರೆಡಿ ಮಾಡಲಾಗಿದೆ. 2026 ಕರೆಂಟ್ ಅಫೇರ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಅಂದ್ರೆ ರೀಸೆಂಟ್ ನಿಮಗೆ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನಾಗಿದೆಯಲ್ಲ ಅದು ಕೂಡ ನಿಮಗೆ ಇನ್ಕ್ಲೂಡ್ ಆಗಿದೆ. ಟ್ರೆಡಿಷನಲ್ ಬುಕ್ಸ್ ಅಲ್ಲಿ ಈ ಕರೆಂಟ್ ಅಫೇರ್ಸ್ ಮಿಸ್ ಆಗಿರುತ್ತೆ. ನೀವು ಇದನ್ನ ಇನ್ಕ್ಲೂಡ್ ಮಾಡಿದೀರಾ ಅಂತಂದ್ರೆ ನೀವು ಆನ್ ಟ್ರ್ಯಾಕ್ ಅಲ್ಲಿ ಇದ್ದೀರಾ ಅಂಡ್ ಯು ಆರ್ ಬಿಕಮಿಂಗ್ ದ ಟಾಪರ್. ಸೊ ಎಲ್ಲರೂ ಮೆಟೀರಿಯಲ್ ಓದ್ತಾರೆ, ಕರೆಕ್ಟಾ? ಬಟ್ ಟಾಪರ್ ಆಗೋದು ಮಾತ್ರ ಕೆಲವೊಬ್ರು ಮಾತ್ರ. ಎವ್ರಿ ಒನ್ ನೋಸ್ ದಟ್. ಸೊ ಆ ಒಂದು ಟಾಪರ್ ಆಗ್ಲಿಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ನಾ ಹೇಳಿದೆ. ಆರ್ಟಿಕಲ್ಸ್ ಆಗಿರ್ಬೋದು, ಜಡ್ಜ್ಮೆಂಟ್ಸ್ ಆಗಿರ್ಬೋದು, ಕಮಿಟಿ ರಿಪೋರ್ಟ್ಸ್ ಆಗಿರ್ಬೋದು, ರೈಟ್. ಅಂಡ್ ಸ್ಪೆಸಿಫಿಕ್ ಕೀವರ್ಡ್ಸ್ ನೀವು ಮೆನ್ಷನ್ ಮಾಡ್ತಿರಲ್ಲ, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡಿ, ನಮ್ಮ ಮೆಟೀರಿಯಲ್ ವಿ ಹ್ಯಾವ್ ಇನ್ಕ್ಲೂಡೆಡ್ ಯಾವ ರೀತಿ ನೀವು ಮೆಟೀರಿಯಲ್ ಯೂಸ್ ಮಾಡಬೇಕು ಅಂತ ನಾ ಹೇಳಿದೆ ನಿಮಗೆ. ಯಾವುದೇ ಮೆಟೀರಿಯಲ್ ಇರಲಿ, ಯಾವುದೇ ಬುಕ್ ಇರಲಿ, ಅದನ್ನ ನೀವು ರಾಂಗ್ ವೇಲ್ ಯೂಸ್ ಮಾಡಿದ್ದೀರಿ ಅಂತಂದ್ರೆ ನಿಮಗೆ ರಿಸಲ್ಟ್ಸ್ ಕೂಡ ರಾಂಗ್ ಆಗಿ ಸಿಗುತ್ತೆ. ವಿ ನೋ ದಟ್, ರೈಟ್. ಪ್ರತಿಯೊಂದಕ್ಕೂ ಅದರದೇ ಆದಂತ ವೇ ಇರುತ್ತೆ. ದಟ್ಸ್ ವಾಟ್ ವಿ ಹ್ಯಾವ್ ಗಿವೆನ್. ಇಲ್ಲಿ ನೋಡಿ, ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ನಿಮಗೆ ಪ್ರಿಯಾರಿಟಿ, ನಾ ಹೇಳಿದೆ ಆಲ್ರೆಡಿ, PBS ಅಪ್ರೋಚ್ ಅಂತ, ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ, ಓಕೆ. ಯಾವುದೇ ಎಕ್ಸಾಮ್ ಆಗಿರ್ಲಿ, ಯಾವುದೇ ಒಂದು ಆಕ್ಟಿವಿಟಿ ಆಗಿರ್ಲಿ, ನೀವು ಆ ಪ್ರಿಯಾರಿಟಿ ಕೊಡಬೇಕಾಗುತ್ತೆ ಟು ಗೆಟ್ ಆ ಡಿಸೈರ್ಡ್ ರಿಸಲ್ಟ್ಸ್, ಕರೆಕ್ಟಾ? ಇಲ್ಲಿ ನೋಡಿ, ಪ್ರಿಯಾರಿಟಿ ಲೆವೆಲ್ಸ್ ಕೂಡ ಕೊಟ್ಟಿರ್ತೀವಿ. ವೆರಿ ಹೈ, ಮೀಡಿಯಂ, ಲೋ ಅಂತ. ಅಂದ್ರೆ ಫಸ್ಟ್ ನೀವು ವೆರಿ ಹೈ ಟಾಪಿಕ್ಸ್ ನ ಫಸ್ಟ್ ಮುಗಿಸ್ಕೋಬೇಕು ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಬಿ ಅಪಿಯರ್ಡ್ ಇನ್ ದ ಎಕ್ಸಾಮ್. ಸೊ ಹಾಗಾಗಿ ಫಸ್ಟ್ ನೀವು ಅದನ್ನ ಓದ್ಲೇಬೇಕು. ಅಂಡ್ ನಿಮಗೆ ರಾ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮಗಪ್ ಮಾಡಿರ್ಬೇಕು. ದಟ್ಸ್ ಹೌ ಇಟ್ ಈಸ್. ಇಲ್ಲಿ ಅಲ್ಟಿಮೇಟ್ಲಿ ವಿ ನೀಡ್ ಟು ಗೆಟ್ ಇನ್ ಟು ದ ಲಿಸ್ಟ್. ಫೈನಲ್ ಲಿಸ್ಟ್ ಅಲ್ಲಿ ಬರಬೇಕು. ಅದಕ್ಕೆ ಏನೇನ್ ಮಾಡ್ಬೇಕಿದಿಲ್ಲ ಅದನ್ನೆಲ್ಲ ನಾವು ಮಾಡಲೇಬೇಕು. ಸಿಂಪಲ್ ಫಂಡ, ಕರೆಕ್ಟಾ? ನೆಕ್ಸ್ಟ್ ಬನ್ನಿ, ನಿಮಗೆ ಸಪರೇಟ್ ಬಾಕ್ಸಸ್ ಅಲ್ಲಿ ಕೊಡ್ತೀವಿ, ಹೈಲೈಟ್ ಮಾಡ್ತೀವಿ. ದೆನ್ ಈಚ್ ಚಾಪ್ಟರ್ ಅಲ್ಲಿ ನಿಮಗೆ ಎಂಡ್ ಸಮರಿ ಆಗಿರ್ಬೋದು, ರಿವಿಷನ್ ಶೀಟ್ ನ ಸಪರೇಟ್ ಆಗಿ ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ಬೇಸ್ಡ್ ಆನ್ 2025 ಮೇನ್ಸ್ ಕ್ವಶನ್ ಪೇಪರ್ ಆಗಿದೆಯಲ್ಲ, KS ಮೇನ್ಸ್, ಈ ಒಂದು ಬೇಸಿಸ್ ಮೇಲೆ ವಿ ಹ್ಯಾವ್ ಪ್ರಿಡಿಕ್ಟೆಡ್ ಸಮ್ ಕ್ವಶನ್ಸ್ ನೆಕ್ಸ್ಟ್ ಏನ್ ಬರ್ಬೋದು ಅಂತ. ಸೊ ಆ ಪ್ರಾಬಬಲ್ ಕ್ವಶನ್ಸ್ ಕೂಡ ಕೊಡ್ತೀವಿ. ಅಂಡ್ ಕೀವರ್ಡ್ಸ್, ನೀವು ಈಚ್ ಟಾಪಿಕ್ ಅಂತ ಬಂದಾಗ ಈ ಕೀವರ್ಡ್ಸ್ ನಿಮ್ಮ ಆನ್ಸರ್ ಅಲ್ಲಿ, ಮೇನ್ಸ್ ಆನ್ಸರ್ ಅಲ್ಲಿ ಇರಲೇಬೇಕು.
ಈ ಕೀವರ್ಡ್ಸ್ ಇಲ್ಲ ಅಂತಂದ್ರೆ ಯು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್. ದಟ್ ಇಸ್ ದ ಪಾಯಿಂಟ್. ಯಾಕೆ ಅಂತಂದ್ರೆ ಈ ಕೀವರ್ಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕೆಲವ್ರು ಗೊತ್ತಿರುತ್ತೆ ಅಂದ್ರೆ ಎಲ್ಲ ಬುಕ್ ಓದ್ತಾರೆ, ಆನ್ಸರ್ ಕೇಳಿದ್ರೆ ಬೇಕಾಗಿರೋ ಕೀವರ್ಡ್ಸ್ ಬರೆಯೋದಿಲ್ಲ, ಬೇಡದೇ ಇರೋದೆಲ್ಲ ಬರೆದು ತುಂಬಿಸಿರ್ತಾರೆ. ಆ ಒಂದು ಕನ್ಫ್ಯೂಷನ್ ಬೇಡ ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಕಮ್ ಅಪ್ ವಿತ್ ದಿಸ್ ಅಪ್ರೋಚ್. ನಿಮಗೆ ಕೀವರ್ಡ್ಸ್ ಕೂಡ ಕೊಡಲಾಗುತ್ತೆ ಎವ್ರಿ ಚಾಪ್ಟರ್ ಮೇಲೆ. ಓಕೆ, ಇಲ್ಲಿ ನೋಡಿ, ಅದ್ರ ಜೊತೆಗೆ ನೀವು ಜಸ್ಟ್ ಒಂದು ಬೇರ್ ಆಕ್ಟ್ ಅಂತ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಬೇರ್ ಆಕ್ಟ್ ಅಂತ ಒಂದು ಬರುತ್ತೆ ಬುಕ್, ಚಿಕ್ಕದು, ಆಲ್ಮೋಸ್ಟ್ ಒಂದು 180 pages, ಜಸ್ಟ್ ಆರ್ಟಿಕಲ್ ಪ್ಲಸ್ ಆಗ ಆರ್ಟಿಕಲ್ ರಿಲೇಟೆಡ್ ಕಂಟೆಂಟ್ ಒಂದೆರಡು ಲೈನ್ ಅಲ್ಲಿ ಇರುತ್ತೆ. ಯು ಜಸ್ಟ್ ಟೇಕ್ ದಟ್ ಬುಕ್, ಮೋರ್ ದೆನ್ ಎನಫ್. ನಮ್ಮ ನೋಟ್ಸು ಪ್ಲಸ್ ಎರಡು ಬುಕ್ ಹಿಡ್ಕೊಂಡ್ರೆ ಮತ್ತೇನೂ ಅವಶ್ಯಕತೆ ಇಲ್ಲ. ರೈಟ್, ಮೂವ್ ಆನ್. ಬನ್ನಿ ಇಲ್ಲಿ ಮೆಟೀರಿಯಲ್ ನೋಡೋಣ. ಫಸ್ಟ್ ಯೂನಿಟ್ 1 ನೇಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಲ್ಲಿದೆ. ಸೊ ಇಲ್ಲಿಗೆ ನಿಮಗೆ ವಿ ವಿಲ್ ಪ್ರೊವೈಡ್ ಯು ಏನೇನಿದೆ ಈ ಚಾಪ್ಟರ್ ಅಲ್ಲಿ. ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ಸ್ ಇದೆ, ಸೈಲೆಂಟ್ ಫೀಚರ್ಸ್ ಇದೆ, ಪ್ರಿಯಾಂಬಲ್ ಆಗಿರ್ಬೋದು, DPSP, ಇಂಡಿಯನ್ ಫೆಡರೇಷನ್, ಈ ಒಂದು ಟಾಪಿಕ್ಸ್ ಈ ಒಂದು ಚಾಪ್ಟರ್ ಅಲ್ಲಿ ಕವರ್ ಆಗುತ್ತೆ. ಸೊ ದಟ್ ನೀವು ಮತ್ತೆ ಹುಡುಕೋ ಅವಶ್ಯಕತೆ ಇಲ್ಲ, ಯಾವ್ಯಾವ ಟಾಪಿಕ್ ಎಲ್ಲೆಲ್ಲಿದೆ ಅಂತ ನಿಮಗೆ ಕಂಪ್ಲೀಟ್ ಇಂಡೆಕ್ಸ್ ಕೊಡ್ತೀವಿ ಪ್ರತಿಯೊಂದು ಚಾಪ್ಟರ್ಗೆ, ಪ್ರತಿಯೊಂದು ಬುಕ್ ಅಲ್ಲೂ, ಪ್ರತಿಯೊಂದು ಸಬ್ಜೆಕ್ಟ್ಗೆ. ಕರೆಕ್ಟಾ? ಸೊ ಬೋತ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ ನೋಟ್ಸ್. ಇಲ್ಲಿ ನೋಡಿ, ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ಸ್ ಇನ್ ಇಂಡಿಯಾ ನಾ ಹಾಕಿದೆ ನೋಡಿ. ವೆರಿ ಹೈ ಪ್ರಿಯಾರಿಟಿ ವೆರಿ ಹೈ. ಯಾಕೆ ಅಂತಂದ್ರೆ ವಿ ಹ್ಯಾವ್ ಅನಲೈಸ್ಡ್ ಇಟ್ ಈಸ್ PYQ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ಸ್ ಮೇಲೆ ಕ್ವಶನ್ಸ್ ಬಂದಿದೆ. ನಾಟ್ ಓನ್ಲಿ ಇನ್ ಮೇನ್ಸ್ ಬಟ್ ಆಲ್ಸೋ ಪ್ರಿಲಿಮ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಯಾರು ನೀವು KPSC ಮೇನ್ಸ್ ಆಗಲಿ UPSC ಮೇನ್ಸ್ ಬರ್ದಿದ್ದೀರಲ್ಲ ಅವರಿಗೆ ಸೆನ್ಸ್ ಆಗುತ್ತೆ ಇದು. ಓಕೆ, ಡೆಫಿನೆಟ್ಲಿ ನೀವು KS 2020 ಪೇಪರ್ ಕೂಡ 2024 ಪೇಪರ್ ಓಪನ್ ಮಾಡಿ ನೋಡಿ. ಈ ಆಕ್ಟ್ಸ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, 100% ಒಂದು ಕ್ವಶನ್ ಇದ್ದೇ ಇರುತ್ತೆ. ಹಂಗಾಗಿ ವಿ ಹ್ಯಾವ್ ಗಿವನ್ ಇಟ್ ಆಸ್ ಎ ಹೈ ಪ್ರಿಯಾರಿಟಿ. ಗಾಟ್ ಇಟ್? ನೋಡಿ, ಫಸ್ಟ್ಗೆ ಒಂದು ಇಂಟ್ರೊಡಕ್ಷನ್ ನಿಮಗೆ ಇಲ್ಲೇ ಸಿಗುತ್ತೆ. ಇಂಟ್ರೊಡಕ್ಷನ್ ಇದೇ ನೀವು ಇಂಟ್ರೊಡಕ್ಷನ್ ಆಗಿ ಬರೀಬಹುದು. ನೆಕ್ಸ್ಟ್ ಇದನ್ನೇ ನಿಮಗೆ ಟೇಬಲ್ ಫಾರ್ಮೆಟ್ ಅಲ್ಲಿ ಕೊಡ್ತೀವಿ. ನಿಮಗೆ ಸ್ಟ್ಯಾಂಡರ್ಡ್ ಬುಕ್ಸ್ ರೆಫರ್ ಮಾಡಕ್ಕೆ ಹೇಳ್ತೀವಿ. ಅಫ್ಕೋರ್ಸ್ ಯು ನೀಡ್ ಟು ರೆಫರ್ ದ ಸ್ಟ್ಯಾಂಡರ್ಡ್ ಬುಕ್ಸ್ ಒಂದ್ಸರಿ. ನೀವು ನಮ್ಮ ಕ್ಲಾಸಸ್ ಅಲ್ಲಿ ನೋಡ್ತೀರಾ, ಕಾನ್ಸೆಪ್ಟ್ ಬಿಲ್ಡ್ ಆಗುತ್ತೆ, ದಟ್ಸ್ ಫೈನ್. ಅದರ ಜೊತೆಗೆ ವಿ ಹ್ಯಾವ್ ಟು ಕೀಪ್ ದಿಸ್ ನೋಟ್ಸ್. ರೆಗ್ಯುಲೇಟಿಂಗ್ ಆಕ್ಟ್ 2 ಇಂಪಾರ್ಟೆಂಟ್ ಪಾಯಿಂಟ್ಸ್. ಪಿಟ್ಸ್ ಇಂಡಿಯಾ ಆಕ್ಟ್ 1784 2 points. Then 1813 demonopolized the East India Company trade and Lord Macaulay Minute ಅಂತ ಬರುತ್ತೆ ಎಜುಕೇಶನ್ ಮೇಲೆ 1835 ಅಲ್ಲಿ. ಸೊ 1835 ಅಂತ ಆಕ್ಟ್ ಕೇಳಿದ್ರೆ ದೀಸ್ 2 points ಆರ್ ಮಸ್ಟ್. ನೀವು ಬೇರೆದೇನು ಬರೀತಿರೋ ಇಲ್ಲೋ ಗೊತ್ತಿಲ್ಲ, ಈ ಪಾಯಿಂಟ್ಸ್ ಅಂತೂ ನೀವು ಬರೀಲೇಬೇಕು. ದಟ್ ಇಸ್ ದ ಪಾಯಿಂಟ್ ಐ ಆಮ್ ಕನ್ವೆ ಹಿಯರ್. ಸೊ ಇದರ ರಿಲೇಟೆಡ್ ನಿಮಗೆ ಮೆಟೀರಿಯಲ್ ಕ್ರಿಸ್ಪ್ ಆಗಿರುತ್ತೆ. ಸೊ ನಿಮಗೆ ಹಾರ್ಡ್ಲಿ ಬೇರೆ ನೀವು ಯಾವುದೇ ಮೆಟೀರಿಯಲ್ ತಗೊಳ್ಳಿ ಅದಕ್ಕಿಂತ ಓನ್ಲಿ 60% ಅಷ್ಟೇ ಇರುತ್ತೆ. ವಿ ಹ್ಯಾವ್ ಕನ್ಸೈಸ್ಡ್ ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಫಾರ್ ದ KS ಮೇನ್ಸ್ ಆಸ್ಪಿರೆಂಟ್ಸ್ ಇನ್ ಎ ಕಾಂಪ್ರಿಹೆನ್ಸಿವ್ ವೇ. ಯಾವುದೇ ಟಾಪಿಕ್ ಮಿಸ್ ಆಗಲ್ಲ, ಸಿಲೆಬಸ್ ಇರೋದು ಯಾವುದೇ ಕ್ವಶನ್ ಮಿಸ್ ಆಗಲ್ಲ, ನಿಮಗೆ ಯಾವುದೇ ಕರೆಂಟ್ ಅಫೇರ್ಸ್ ಮಿಸ್ ಆಗಲ್ಲ. ಗಾಟ್ ಇಟ್? ಅಂಡ್ ಇಟ್ ಇಸ್ ಇನ್ ವೆರಿ ಈಸಿ ಮ್ಯಾನರ್. ಸೊ ಲ್ಯಾಂಗ್ವೇಜ್ ಕೂಡ ತುಂಬಾ ಸಿಂಪಲ್ ಇದೆ ಅಂಡ್ ಕೀವರ್ಡ್ಸ್ ಕೂಡ ಕೊಟ್ಟಿದ್ದೀವಿ, ನೀವು ಯಾವ ಕೀವರ್ಡ್ಸ್ ಯಾವ ಟಾಪಿಕ್ಗೆ ಯೂಸ್ ಮಾಡಬೇಕು ಅಂತ. ಗಾಟ್ ಇಟ್? ದಿಸ್ ಈಸ್ ದ PBS ನೋಟ್ಸ್. ನೋಡಿ, ಇದೇ ತರ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಕೀ ಫ್ಯಾಕ್ಟ್ಸ್. ನಿಮಗೆ ಇದೇ ಒಂದು ಕಂಟೆಂಟ್ ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಹೋದ್ರೆ ನಿಮಗೆ 5 to 6 pages ಇದೆ, ಸೇಮ್ ಕಂಟೆಂಟ್. ಇದರಲ್ಲಿ ಅಂತ ಏನಿಲ್ಲ ನೋಡಿ. ಫಾರ್ಮ್ಡ್ ಅಂಡರ್ ದಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946, ನಾಟ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್. ದಿಸ್ ಇಸ್ ದ ಕೀವರ್ಡ್ ಯು ನೀಡ್ ಟು ಮೆನ್ಷನ್. ಇದ್ರ ಬಗ್ಗೆ ನಿಮ್ಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅಷ್ಟು ನೀವು ಎಕ್ಸಾಮ್ ಅಲ್ಲಿ ಬರೆಯಕ್ಕೂ ಆಗಲ್ಲ. ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಅಂಡ್ ಈ ಪಾಯಿಂಟ್ ನ ನೀವು ಡೈರೆಕ್ಟ್ ಆಗಿ ಯು ಕ್ಯಾನ್ ರೈಟ್ ಇಟ್ ಇನ್ ಯುವರ್ ಆನ್ಸರ್ ಕಾಪಿ. ಸೇಮ್ ನೋಡಿ, ಇವನ್ ವಿ ಹ್ಯಾವ್ ಮೆನ್ಷನ್ ವೆರಿ ಡೀಟೇಲ್ ಫ್ಯಾಕ್ಟ್ಸ್ ಲೈಕ್ ಕಾಸ್ಟ್ ಆಫ್ ದ ಮೇಕಿಂಗ್ ಕಾನ್ಸ್ಟಿಟ್ಯೂಷನ್ ಅಪ್ರಾಕ್ಸಿಮೇಟ್ಲಿ 64 ಲಕ್ಷ ಆಯಿತು. ಹೋಪ್ ಯು ಗಾಟ್ ಇಟ್. ಸೊ ಹಾಗಾಗಿ ದಿಸ್ ಇಸ್ ಎಂಟೈರ್ ಥಿಂಗ್. ಆಕ್ಚುಲಿ ಇದನ್ನ 5 pages ಅಲ್ಲಿ ಇದೆ. ನಾನು ನನ್ನ ಜಿಯೋಗ್ರಫಿ ನೋಟ್ಸ್ ಕೂಡ ಶೇರ್ ಮಾಡಿದ್ದೀನಿ, ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ. ಅದರಲ್ಲೂ ಅಷ್ಟೇ ಸೇಮ್ ಇದೇ ಫಾರ್ಮೆಟ್ ಅಲ್ಲೇ ಮಾಡಿದ್ವಿ. ಸೇಮ್ ಇದೇ ಫಾರ್ಮೆಟೇ ನಮ್ಮ ನೋಟ್ಸ್ ಆಕ್ಚುಲಿ ಇದು. ದಿಸ್ ಈಸ್ ಅವರ್ ನೋಟ್ಸ್ ಓನ್ಲಿ. ಸೊ ನಾವು ಒಂದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಆಡಿಡ್ ಸಮ್ ಮಾಡಿಫಿಕೇಶನ್ ಮಾಡಿ ನಿಮಗೆ ಕೊಡ್ತಿದ್ದೀವಿ. ಗೋಟ್ ಇಟ್? ಇಂಪಾರ್ಟೆಂಟ್ ಕಮಿಟೀಸ್ ಯಾವುದು? ಸೊ ಟೇಬಲ್ ಫಾರ್ಮೆಟ್. ಸೊ ಇದಕ್ಕೆ ನೀವು ಟೇಬಲ್ ಫಾರ್ಮೆಟ್ ಅಲ್ಲೇ ಬರೀಬೇಕು. ಆಕ್ಚುಲಿ ಹಿಂಗೆ ನೆನ್ಪಿಡ್ಬೇಕು ನೀವು. ಈವನ್ ಇಫ್ ಯು ಗೋ ಟು ದ ಸೈಕಾಲಜಿಸ್ಟ್ ಆಗಲಿ, ಮೆಮರಿ ಟ್ರೈನರ್ ಹತ್ರ ಹೋದ್ರು ನಿಮ್ಗೆ ಹೇಳ್ತಾರೆ ಕೆಲವೊಂದು ಟಾಪಿಕ್ಸ್ನ ನೀವು ಟೇಬಲ್ ಫಾರ್ಮೆಟ್ ಅಲ್ಲೇ ಮಗಪ್ ಮಾಡಬೇಕು ಅಂತ. ಇದನ್ನ ಒಂದು ವೇಳೆ ಏನಾದರೂ ನೀವು ಥಿಯರಿ ಟೈಪ್ ಪ್ಯಾರಾಗ್ರಾಫ್ ಓದ್ತಿದ್ದೀರಾ ಅಂತಂದ್ರೆ ಯು ಆರ್ ಇನ್ ಎ ರಾಂಗ್ ಅಪ್ರೋಚ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ನೆಕ್ಸ್ಟ್ ಬಡಿ ಹೇಳಿದೆ ನಿಮಗೆ ಎವ್ರಿ ಟಾಪಿಕ್ ಆದ್ಮೇಲೆ PYQ ಲಿಂಕೇಜ್ ಇರುತ್ತೆ. 2015 ಏನ್ ಕೇಳಿದ್ದಾರೆ? ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಸ್ಟ್ರಾಂಗ್ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ವೀಕ್ ಸ್ಟೇಟ್ಸ್. ಡಿಸ್ಕಸ್.
ನೀವು ಟಾಪಿಕ್ ಓದ್ತೀರಾ, ಈ ಕ್ವಶನ್ನ ನೋಡ್ತೀರಾ, ಒಂದ್ಸರಿ ಬ್ರೈನ್ ಸ್ಟಾರ್ಮ್ ಮಾಡ್ತೀರಾ. ಸೊ ದಟ್ ನೀವು ಕೂಡ PBS ಅಪ್ರೋಚ್ನ ಅಡಾಪ್ಟ್ ಮಾಡ್ತಿದ್ದೀರಾ, ಅಂದ್ರೆ ಪ್ರಿಯಾರಿಟಿ ಬೇಸಿಸ್ ಮೇಲೆ ಸ್ಟಡಿ ಮಾಡ್ತಿದ್ದೀರಾ. ಗಾಟ್ ಇಟ್? ನೆಕ್ಸ್ಟ್ ಬನ್ನಿ 1.2 ಸೋರ್ಸಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದಿಸ್ ಇಸ್ ಎಕ್ಸಾಕ್ಟ್ಲಿ ಟೇಕನ್ ಫ್ರಮ್ ಸಿಲೆಬಸ್, KPSC ಮೇನ್ ಸಿಲೆಬಸ್ ಇದೆಯಲ್ಲ ಅದರಿಂದ. ಇಲ್ಲಿ ನೋಡಿ, ಸೋರ್ಸು ಯಾವ ಕಂಟ್ರಿಯಿಂದ ಡಾಕ್ಯುಮೆಂಟ್ ಇಂದ ತಗೊಂಡಿದೀವಿ, ಯಾವ ಪ್ರಾವಿಷನ್ಸ್ ನಾವು ಬಾರೋ ಮಾಡಿದೀವಿ ಅಂತ. ಗೌರ್ಮೆಂಟ್ ಆಫ್ ಇಂಡಿಯಾ 1935, ಫೆಡರಲ್ ಫೀಚರ್ ಆಗಿರ್ಬೋದು, ಜುಡಿಷಿಯರಿ ಆಗಿರ್ಬೋದು, ಗವರ್ನರ್ ಆಗಿರ್ಬೋದು, ಎಮರ್ಜೆನ್ಸಿ ಸ್ಕೆಡ್ಯೂಲ್ಸ್. ಅರ್ಥ ಆಯ್ತಲ್ವಾ? ಸೊ ಇಷ್ಟೇ, ಇದೇ ಕೀವರ್ಡ್ಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರು ಕೂಡ ಇಷ್ಟೇ ಬರೆಯಕ್ಕಾಗೋದು. ಬೇಕಾದ್ರೆ ನೀವು ಆಲ್ರೆಡಿ ಮೈನ್ಸ್ ಬರೆದು ಪಾಸ್ ಮಾಡಿರ್ತಾರಲ್ಲ, ಅವ್ರನ್ನ ಹೋಗಿ ವಿಡಿಯೋ ತೋರಿಸಿ ಕೇಳಿ ಒಂದ್ಸರಿ, ಸರ್ ನೋಟ್ಸ್ ಇದು ಹೆಂಗ್ ಅನ್ಸುತ್ತೆ ನಿಮಗೆ ಅಂತ. ದಿಸ್ ಈಸ್ ದ ಕೀವರ್ಡ್ಸ್, ಎಕ್ಸಾಕ್ಟ್ ಕೀವರ್ಡ್ಸ್ ಯು ನೀಡ್ ಟು ರೈಟ್ ಇನ್ ದ ಮೈನ್ಸ್ ಎಕ್ಸಾಮ್. ಓಕೆ, ನೀವು ಮತ್ತೆ ಸಪೋಸ್ ಈಗ ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ತಿದ್ದೀರಾ ಅಂದ್ಕೊಳ್ಳಿ, ಇಲ್ಲಿ ನಿಮಗೆ ಒಂದು ಪ್ಯಾರಾಗ್ರಾಫ್ ಇರೋದು, ನೀವು ಎಕ್ಸಾಮ್ ಅಲ್ಲಿ 1 ಲೈನ್ ಅಲ್ಲಿ ಬರಿಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಆ 1 ಲೈನ್ ಅಲ್ಲಿ ಹೇಗೆ ಬರಿಬೇಕು ಅನ್ನೋದನ್ನ ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ವಿ. ಮೈನ್ಸ್ ಮೆಟೀರಿಯಲ್, ದಿಸ್ ಇಸ್ ದ ಮೈನ್ಸ್ ಮೆಟೀರಿಯಲ್ ಆಕ್ಚುಲಿ. ಓಕೆ, ಸೇಮ್ ಫಾರ್ಮೆಟ್ ನಿಮ್ಗೆ ಕನ್ನಡದಲ್ಲೂ ಕೂಡ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ನೋಟ್ ಕೂಡ ಕೊಟ್ಟಿರ್ತೀವಿ. ಆಕ್ಚುಲಿ ಇಂಪಾರ್ಟೆಂಟ್ ನೋಟ್ ಯಾಕೆ ಅಂತಂದ್ರೆ PYQ ಅಲ್ಲಿ ಅವರು ಕನ್ಫ್ಯೂಸ್ ಮಾಡೋದೇ ಇಲ್ಲಿ ಸ್ಟೂಡೆಂಟ್ಸ್ನ. ಸೊ ಆ ಪಾಯಿಂಟ್ಸ್ ಕೂಡ ನಾವು ಇನ್ಕ್ಲೂಡ್ ಮಾಡಿದ್ವಿ. ಅಂಡ್ ಯು ಕ್ಯಾನ್ ರೈಟ್ ದಿಸ್ ಆಸ್ ಕಂಪ್ಲೀಟ್ ಕನ್ಕ್ಲೂಷನ್, ಡೈರೆಕ್ಟ್ ಕನ್ಕ್ಲೂಷನ್ ಅಂತ ಬರೀಬೋದು ಆಕ್ಚುಲಿ. ಸೊ ಆಕ್ಚುಲಿ ಇದನ್ನ ನಾವು ಕನ್ಕ್ಲೂಷನ್ ಅಂತಾನೆ ಬರೀತಿದ್ವಿ ನಮ್ಮ ಮೈನ್ಸ್ ಅಲ್ಲಿ ಕೂಡ, ಬೋತ್ IAS ಎಕ್ಸಾಮ್ ಆಗಲಿ KS ಎಕ್ಸಾಮ್ ಆಗಲಿ. ನೋಡಿ ನೆಕ್ಸ್ಟ್, ಸೈಲೆಂಟ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಲ್ಲಿ ವೆರಿ ಹೈ, ಲುಕ್ ಅಟ್ ದಿಸ್. ನೋಡಿ, ಕ್ವಿಕ್ ಫ್ಯಾಕ್ಟ್ಸ್. ಇದನ್ನ ನಿಮಗೆ 1 ಪೇಜ್ ಕೊಟ್ಟಿದ್ದಾರೆ ಆಕ್ಚುಲಿ. ಲಕ್ಷ್ಮೀಕಾಂತೆ ತಗೊಳ್ಳಿ, ಯಾವುದೇ ಸ್ಟ್ಯಾಂಡರ್ಡ್ ಬುಕ್ ತಗೊಂಡ್ರು, ಬಟ್ ಫೈನಲಿ ಇಷ್ಟೇ ಇರುವಂತದ್ದು. ಇದರಲ್ಲಿ ಫ್ಯಾಕ್ಟ್ಸ್ ಇಟ್ ವಾಂಟ್ ಏನು ಎಕ್ಸ್ಪ್ಲನೇಷನ್ ಮಾಡೋದೇನಿಲ್ಲ ಇಲ್ಲಿ, ಸಿಂಪಲ್ ಫ್ಯಾಕ್ಟ್ಸ್ ಇದನ್ನ. ಸೊ ದಟ್ಸ್ ವೈ ವಿ ಹ್ಯಾವ್ ಗಿವನ್ ಇಟ್ ಇನ್ ಎ ಬಾಕ್ಸ್. ನಾ ಹೇಳಿದೆ ನಿಮಗೆ 106 ಅಂದ್ರೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗಿದೆ. ಎಸ್, 106 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, OBC ಸಬ್ ಕ್ಲಾಸಿಫಿಕೇಶನ್ ಫಾರ್ ಸ್ಟೇಟ್ಸ್. ಐ ಟೋಲ್ಡ್ ಯು ರೈಟ್, 106 ಆಗಿದೆ, ಅದನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಲಾಗಿದೆ. ಸಿ ಇಲ್ಲೂ ಅಷ್ಟೇ, ಕೀ ಸೈಲೆಂಟ್ ಫೀಚರ್ಸ್ ಅಂತಂದ್ರೆ ಕ್ವಶನ್ ಬಂತು ಅಂದ್ರೆ ಸಬ್ಹೆಡಿಂಗ್ ಹಾಕ್ತೀರಾ, 1 ಸೆಕೆಂಡ್ ಸಬ್ಹೆಡಿಂಗ್ ಹಾಕ್ತೀರಾ ಅಂಡ್ 2-3 ಪಾಯಿಂಟ್ಸ್ ಬರೀತೀರಾ, ಮೋರ್ ದೆನ್ ಎನಫ್. ಸೇಮ್ ವೇ ವಿತ್ ಸಿ ಬ್ಲೆಂಡ್ ಆಫ್ ರಿಜಿಡಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ, ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಪ್ಲಸ್ ಸ್ಟೇಟ್ ರಾಟಿಫಿಕೇಶನ್. ಮೆಥಡ್ ಅಂತ ಬಂದ್ರೆ ವಾಟ್ ಈಸ್ ದ ಮೆಥಡ್, ಇಷ್ಟೇ. ನೀವು ಎಕ್ಸಾಮ್ ಅಲ್ಲಿ ಬರೆಯೋಕ್ಕಾಗೋದು ಇಷ್ಟೇ ಆಕ್ಚುಲಿ. ಪ್ಲೀಸ್ ರಿಮೆಂಬರ್ ದಟ್. ನೀವು ಎಷ್ಟೇ ನಾಲೆಡ್ಜ್ ಇರಲಿ ನಿಮ್ಮ ಹತ್ರ, ಇಟ್ ಡಸಂಟ್ ಮ್ಯಾಟರ್. ನೀವು ಆನ್ಸರ್ ಕಾಪಿಯಲ್ಲಿ ಅದನ್ನ ರೀಪ್ರೊಡ್ಯೂಸ್ ಮಾಡಲಿಲ್ಲ ಅಂತಂದ್ರೆ ಇಟ್ ಈಸ್ ಆಫ್ ನೋ ಯೂಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ನೋಡಿ, ಇದನ್ನ ಕನ್ಕ್ಲೂಷನ್, ರೆಡಿಮೇಡ್ ಕನ್ಕ್ಲೂಷನ್ ಕೂಡ ಸಿಗುತ್ತೆ ನಿಮಗೆ ಇಲ್ಲಿ. ದ ಕಾನ್ಸ್ಟಿಟ್ಯೂಷನ್ ಇಸ್ ನೈದರ್ ಪ್ಯೂರ್ಲಿ ರಿಜಿಡ್ like USA nor purely flexible like UK. This balance enables the adaptation to changing needs while protecting the basic framework. Got it? ಅಂದ್ರೆ ಇದು ನಿಮಗೆ ಒಂಥರ ಆನ್ಸರ್ ರೈಟಿಂಗ್ ಫಾರ್ಮೆಟ್ ಅಲ್ಲಿ ಇದೆ ನೋಟ್ಸ್. ದಟ್ಸ್ ದ ಹೋಲ್ ಪಾಯಿಂಟ್ ಆಕ್ಚುಲಿ. ನೀವು ಕರೆಕ್ಟ್ ಆಗಿ ನೋಡಿದ್ದೆ, ಅದಲ್ಲಿ ಇಂಟ್ರೋ ಏನ್ ಬರಿಬೇಕು, ದೆನ್ ಬಾಡಿಯಲ್ಲಿ 4-5 ಪಾಯಿಂಟ್ಸ್, ಕೀ ಪಾಯಿಂಟ್ಸ್, ಸ್ಟ್ರಕ್ಚರ್ ಏನ್ ಮಾಡಬೇಕು, ದೆನ್ ಕನ್ಕ್ಲೂಷನ್, ರೆಡಿಮೇಡ್ ಕನ್ಕ್ಲೂಷನ್. ನೀವು ಇದನ್ನೇ ಆಸ್ ಇಟ್ ಈಸ್ ಆಗು ಎಕ್ಸಾಮ್ ಅಲ್ಲಿ ರಿಪ್ರೊಡ್ಯೂಸ್ ಮಾಡಿ ಬಂದ್ರು ಸಾಕು. ಜೊತೆಗೆ ನಿಮಗೆ ಆಲ್ಮೋಸ್ಟ್ 20 to 23 ಕ್ವಶನ್ಸ್ ಕೊಡ್ತಿದ್ದಾರೆ ಈಗ ಮೇನ್ಸ್ ಎಕ್ಸಾಮ್ ಅಲ್ಲಿ. ಇಷ್ಟೇ ಬರೆಯಕ್ಕಾಗೋದು, ಇಷ್ಟೇ ನಾವು ಕೂಡ ಮೇನ್ಸ್ ಅಲ್ಲಿ ಬರ್ದಿರುವಂಥದ್ದು. ಸೊ ಅಂಡರ್ಸ್ಟ್ಯಾಂಡ್ ದಟ್. ಕ್ವಶನ್ ನ ಕಂಪ್ಲೀಟ್ ಮಾಡೋದು ಇಟ್ ಸೆಲ್ಫ್ ಇಸ್ ಎ ಹ್ಯೂಜ್ ಟಾಸ್ಕ್ ಆಕ್ಚುಲಿ. ತುಂಬಾ ಸ್ಟೂಡೆಂಟ್ಸ್ ನ ಕೇಳಿ, ಕ್ವಶನ್ನೇ ಕಂಪ್ಲೀಟ್ ಮಾಡಿ ಬಂದಿರಲ್ಲ. ಯಾರು ಮೇನ್ಸ್ ಬರ್ದಿರೋ ನಿಮ್ಮ ಫ್ರೆಂಡ್ಸ್ ಇರ್ಲಿ, ಸೀನಿಯರ್ಸ್ ಯಾರು ಇದ್ರೆ ಒಂದ್ಸರಿ ಕೇಳಿ ನೋಡಿ, ಪೇಪರ್ನ ಕಂಪ್ಲೀಟ್ ಮಾಡೇ ಬರೋದಿಲ್ಲ. ಅರ್ಥ ಆಯ್ತಾ? ದಟ್ಸ್ ವೈ ಸಿ ನಾ ಹೇಳಿದೆ ಕೀ ಕೇಸ್. ಎಂಟೈರ್ ಟಾಪಿಕ್ ಎಕ್ಸ್ಪ್ಲೈನ್ ಮಾಡಿದ್ವಿ. ಅಂಡ್ ಇಲ್ಲಿ ನಿಮಗೆ ಕೀ ಕೇಸ್ ಏನಂತ, ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1962. ಸುಪ್ರೀಂ ಕೋರ್ಟ್ ಹೆಲ್ಡ್ ಇಂಡಿಯಾ ಈಸ್ ನಾಟ್ ಎ ಟ್ರೂ ಫೆಡರೇಷನ್ ಅಂತ ಹೇಳುತ್ತೆ. SR ಬೊಮ್ಮೆಯಲ್ಲಿ ಏನ್ ಹೇಳುತ್ತೆ, ಫೆಡರೇಷನ್ ಈಸ್ ಎ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ದೀಸ್ ಆರ್. ಸೊ ಇದನ್ನ ನೀವು ಫೆಡರೇಷನ್ ಟಾಪಿಕ್ ಬಂತು ಅಂದ್ರೆ ಯು ನೀಡ್ ಟು ಮೆನ್ಷನ್ SR ಬೊಮ್ಮೆ. ನೀವು ಏನ್ ಬರೀತೀರಾ ಇಲ್ವಾ ದಟ್ಸ್ ಅ ಸೆಕೆಂಡ್ರಿ. ಫಸ್ಟ್ ಪಾಯಿಂಟ್ ಏನಂತಂದ್ರೆ ಈ ಜಡ್ಜ್ಮೆಂಟ್ ಮೆನ್ಷನ್ ಮಾಡಿರಲೇಬೇಕು. This is what we have done. This is what we have teach to our IAS students. ನಾನು ಆಲ್ರೆಡಿ ಹೇಳಿದ್ದೀನಿ, ಮೆಂಟರ್ಶಿಪ್ ಅಲ್ಲೂ ನಾವು ಇದನ್ನೇ ಹೇಳುವಂಥದ್ದು. ಸೊ ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ನೋಟ್ಸ್ ಅಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಸೇಮ್ ವಿತ್ ನೋಡಿ, ನೀವು ಫಂಡಮೆಂಟಲ್ ರೈಟ್ಸ್ ಅಂತ ಬಂದ್ರೆ ಕ್ರಿಸ್ಪ್ ಆಗಿ ಆರ್ಟಿಕಲ್ ಪಾರ್ಟ್ 3 ಅಲ್ಲಿ ಬರುತ್ತೆ. ಆರ್ಟಿಕಲ್ಸ್ ಯಾವ್ದು ರೈಟ್, ದೆನ್ ಒಂದು ಪಾಯಿಂಟ್ ಆಗಿರ್ಬೋದು, ಒರಿಜಿನಲಿ ಎಷ್ಟಿದ್ವು, ನಾವು ಈಗ ಎಷ್ಟಾಗಿದ್ದಾವೆ, ಯಾವ್ದ್ರಲ್ಲಿ ಯಾವ್ದನ್ನ ರಿಮೂವ್ ಮಾಡಲಾಯಿತು. ಸಿಂಪಲ್. ಇದನ್ನು ನಿಮಗೆ ಆಕ್ಚುಲಿ 4-5 ಲೈನ್ಸ್ ಇದೆ. ಓಕೆ, ವಿ ಹ್ಯಾವ್ ಮೇಡ್ ಇಟ್ ಇಂಟು ಡೈರೆಕ್ಟ್ ಆನ್ಸರ್ ರೈಟಿಂಗ್ ಫಾರ್ಮ್ಯಾಟ್.
ದಟ್ ಈಸ್ ವಾಟ್ ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ ಆಕ್ಚುಲಿ. ಓಕೆ ಅಲ್ವಾ? ಸೊ ದಿಸ್ ಈಸ್ ದ ಕಂಪ್ಲೀಟ್ ನೋಟ್ಸ್. ಸೊ ಇದೇ ಫೈಲ್ನ ನಿಮಗೆ ಗ್ರೂಪಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ, ಟೆಲಿಗ್ರಾಮ್ ಗ್ರೂಪಲ್ಲಿ. ಯು ಕ್ಯಾನ್ ಗೋ ಆನ್ ಡೈರೆಕ್ಟ್ಲಿ ಚೆಕ್ ಇಟ್ ಔಟ್. ಸೇಮ್ ನೋಡಿ, ಈಚ್ ಟಾಪಿಕ್ ಆದಮೇಲೆ PYQ ಲಿಂಕೇಜ್ 2014ರಲ್ಲಿ ಯಾವುದಿತ್ತು, 21ರಲ್ಲಿ ಯಾವುದಿತ್ತು, 2015ರಲ್ಲಿ ಯಾವುದಿತ್ತು. ನೆಕ್ಸ್ಟ್ ಪ್ರಿಯಾಂಬಲ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೇಮ್ ಪ್ರಿಯಾಂಬಲ್ ಆಸ್ ಇಟ್ ಈಸ್ ಟೆಕ್ಸ್ಟ್ ಆಗಿರ್ಬೋದು. ಇಫ್ ಅಟ್ ಆಲ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC ಆರ್ KPSC, ನೀವು ಪ್ರಿಯಾಂಬಲ್ನ ಮಗಪ್ ಮಾಡಿರಬೇಕು. ನೀವು ನಿದ್ದೆಯಲ್ಲಿ ಎಬ್ಬಿಸಿ ಕೇಳಿದ್ರು ಸಮೇತ ನಿಮಗೆ ಪ್ರಿಯಾಂಬಲ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳಕ್ ಬರಬೇಕು. ಸೊ ವಿ ಹ್ಯಾವ್ ಮಗ್ಡ್ ಇಟ್ ಅಪ್ ಆಕ್ಚುಲಿ. ಅಂದ್ರೆ ನೀವು ಆಸ್ ಇಟ್ ಈಸ್ ನಾ ಹಿಂಗಿದೆಯಲ್ಲ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved constitute India into sovereign, social, secular, democratic republic and secure to all its citizens, justice of socio-economic, political, liberty of thought, expression, belief, faith and worship, equality of status, opportunity and promote the among them all, fraternity, assuring the dignity of the individual and unity, integrity of the nation. In our Constituent Assembly this 26th day of November 1949 do hereby enact, give to ourselves this constitution. ಎಲ್ಲರೂ ಯಾರು UPSC ಮೀನ್ಸ್ ಬರೆದು ಯಾರು ಕ್ಲಿಯರ್ ಮಾಡಿರ್ತಾರೆ ನೋಡಿ, 99% ಇದನ್ನ ಮಗಪ್ ಮಾಡಿರ್ತಾರೆ. ಸೊ ಇದನ್ನ ನಾವು ಮಿಸ್ ಮಾಡಲೇಬಾರ್ದು. ಅದಕ್ಕೆ ಆಸ್ ಇಟ್ ಈಸ್ ಕೊಟ್ಟಿದ್ದೀವಿ, ಆಸ್ ಇಟ್ ಈಸ್ ಇದೆ. ನೆಕ್ಸ್ಟ್ ಬನ್ನಿ, ಈಚ್ ಕೀವರ್ಡ್ ಅನಾಲಿಸಿಸ್ ಸಿಗುತ್ತೆ ನಿಮಗೆ, ಮೀನಿಂಗ್ ಏನು. ಓಕೆ, ನೆಕ್ಸ್ಟ್ ಸೋಷಿಯಲ್ ಹಿಸ್ಟ್ರಿ ನೋಡಿ, ಕಾನ್ಸ್ಟಿಟ್ಯೂಷನ್ ಯಾವುದು ನಿಮಗೆ ಈ ಫಸ್ಟ್ 3 ಪಾಯಿಂಟ್ಸ್ ಎಲ್ಲ ಸೋರ್ಸಲ್ಲೂ ಸಿಗುತ್ತೆ. ಬಟ್ ಲುಕ್ ಅಟ್ ಹಿಯರ್, ಸುಪ್ರೀಂ ಕೋರ್ಟ್ ಇನ್ XLVR ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಆಗಿರಲಿ. ದೆನ್ ಕೀ ಎಕ್ಸಾಂಪಲ್ಸ್, ದಿಸ್ ಈಸ್ ದ ವ್ಯಾಲ್ಯೂ ಅಡಿಷನ್. ನೀವು ಸೋಷಿಯಲಿಸ್ಟ್ ಅಂತ ಕೇಳಿದ್ಮೇಲೆ ಫಸ್ಟ್ ಪಾಯಿಂಟ್ ಎಲ್ಲರೂ ಬರೀತಾರೆ, ಇಟ್ ಇಸ್ ಎ ಮಿಕ್ಸ್ಡ್ ಎಕಾನಮಿ, 42nd ಅಮೆಂಡ್ಮೆಂಟ್ ಆಕ್ಟ್ ಇದೆಲ್ಲ. ಬಟ್ ಇದು ಇದೆಯಲ್ಲ ಎಕ್ಸಾಂಪಲ್ಸ್, ಸೋಷಿಯಲಿಸ್ಟ್ ಅನ್ನೋ ಒಂದು ಕೀವರ್ಡ್ಗೆ ಎಕ್ಸಾಂಪಲ್ ಯಾವುದಿದೆ? ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಸೋಷಿಯಲ್ ಸೆಕ್ಯೂರಿಟಿ, ವರ್ಕರ್ಸ್ ರೈಟ್ಸ್, ವೆಲ್ಫೇರ್ ಸ್ಟೇಟ್, ಇದು DPSP ಬರುತ್ತೆ. ಇಫ್ ಯು ರಿಟರ್ನ್ ದೀಸ್ ಎಕ್ಸಾಂಪಲ್ಸ್, ಈ ವ್ಯಾಲ್ಯೂ ಅಡಿಷನ್ ನೀವು ಬರೆದಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಬಿ ದ ಟಾಪರ್, ರೈಟ್? ಅದ್ರ ಜೊತೆಗೆ ನಿಮಗೆಲ್ಲ ಒಂದೇ ಕಡೆ ಇರೋದ್ರಿಂದ ಈಸಿ ಟು ರಿವಿಷನ್. ಓಕೆ, ಈಗ ಮೇನ್ ಪ್ರಾಬ್ಲಮ್ ಏನು ಅಂತಂದ್ರೆ, ಈಗ ನಾನು ಫೇಸ್ ಮಾಡಿದ್ದು UPSC ಟೈಮಲ್ಲಿ ಮೇನ್ ಇಶ್ಯೂ ಏನು ಅಂತಂದ್ರೆ, ಒಂದ್ ಹತ್ರ ನನಗೆ ಯಾವುದು ಕರೆಕ್ಟಾಗಿ ಸಿಗ್ತಿರ್ಲಿಲ್ಲ. ಒಂದು ಕಡೆ ಸ್ಟ್ಯಾಟಿಕ್ ಚೆನ್ನಾಗಿರ್ತಿತ್ತು, ಇನ್ನೊಂದು ಕರೆಂಟ್ ಅಫೇರ್ಸ್ ಚೆನ್ನಾಗಿರ್ತಿತ್ತು, ಇನ್ನೊಂದು ಕಡೆ ವ್ಯಾಲ್ಯೂ ಅಡಿಷನ್ ಸಿಗ್ತಿತ್ತು, ಇನ್ನೊಂದು ಕಡೆ ಇನ್ನೊಂದೇನೋ ಮೇ ಬಿ ಡಯಾಗ್ರಾಮ್ಸ್, ಸ್ಟ್ರಕ್ಚರ್ಸ್ ಅವು ಸಿಗ್ತಿತ್ತು. ಬಟ್ ನಾವೇನ್ ಮಾಡಿದೀವಿ ಅಂತಂದ್ರೆ, ಆ ಒಂದು ಹೆಕ್ಟಿಕ್ ಪ್ರೋಸೆಸ್ನ ರಿಮೂವ್ ಮಾಡಿ ವಿ ಹ್ಯಾವ್ ಬ್ರಿಂಗ್ ಆಲ್ ದ ವ್ಯಾಲ್ಯೂ ಅಡಿಷನ್ ಪಾರ್ಟ್ ಆಗಿರಲಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಆಗಿರಲಿ, ಎಲ್ಲವನ್ನೂ ಒಂದು ಪಾರ್ಟಲ್ಲಿ ತಂದು ನಿಮಗೆ ಕೊಡ್ತಾ ಇದೀವಿ. ದಟ್ ಈಸ್ ಮೇನ್ಸ್ ಮೆಟೀರಿಯಲ್. ಗಾಟ್ ಇಟ್? ಫೈನ್. ಸೇಮ್ ಎಲ್ಲ ಟಾಪಿಕ್ ನಿಮಗೆ ಇದೇ ರೀತಿಯಲ್ಲಿ ಟೇಬಲ್ ಫಾರ್ಮೆಟ್ ಎಲ್ಲೆಲ್ಲಿ ಅವಶ್ಯಕತೆ ಎಲ್ಲಿದೆ, ಸೊ ಅವರು ಎಲ್ಲಿ ಟ್ರಿಕ್ ಪ್ಲೇ ಮಾಡ್ತಾರೆ, ರೈಟ್? ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಲೀಗಲ್ ಕಾಂಟ್ರವರ್ಸೀಸ್ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನೇನಿದೆ, ಸೊ ಇವನ್ನ ನೀವು ಮೆನ್ಷನ್ ಮಾಡ್ಬೇಕು. ಆಕ್ಚುಲಿ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಲ್ಲ, ಬರೀ ಪ್ರಿಯಾಂಬಲ್ ಪಾರ್ಟ ಇಲ್ವಾ ಅಂತ ಕೇಳಿದ್ರೆ ಎಸ್ ಆರ್ ನೋ ಕೊಡೋದು ಅಷ್ಟೇ ಅಲ್ಲ, ಈ ಒಂದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ ಜಡ್ಜ್ಮೆಂಟ್ಸ್ ನ ನೀವು ಬರೀಲೇಬೇಕು. ದಟ್ ಇಸ್ ದ ಹೋಲ್ ಪಾಯಿಂಟ್ ಹಿಯರ್. ಸೇಮ್ ಎಲ್ಲ ಟಾಪಿಕ್ ಆದ್ಮೇಲೆ ನಿಮ್ಗೆ ಹೇಳ್ದಂಗೆ PYQ ಲಿಂಕ್ ಮಾಡ್ತೀವಿ. ಅಂಡ್ ಆಲ್ಸೋ ಒಂದು ನಾನು ಪ್ರಿಲಿಮ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕಾಮನ್ ಮಿಸ್ಟೇಕ್ಸ್ ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸಿ, ಈಗ ನಾವು ಸೋಷಿಯಲಿಸ್ಟ್ ಅಂತಂದ್ರೆ ಸ್ಟೂಡೆಂಟ್ಸ್ ಏನ್ ಅಂದ್ಕೋತಾರೆ, ಕನ್ಫ್ಯೂಸಿಂಗ್ ಸೋಷಿಯಲಿಸ್ಟ್, ಇದು ಮಾರ್ಕ್ಸಿಸಮ್ ಸೋಷಿಯಲಿಸಮ್ ಅಂದ್ಕೋತೀವಿ. ನೋ, ಇಟ್ ಈಸ್ ಅ Indian socialism, like mixed economy. What we are following, it is a Indian socialism. It's not a Marxist socialism, right? ಅದೇ ತರ ಈ ಇಂಟಿಗ್ರಿಟಿನ ಮರೀತಾರೆ ಸ್ಟೂಡೆಂಟ್ಸ್ ಬರಿಬೇಕಾದ್ರೆ. ಸೋಷಿಯಲಿಸ್ಟ್ ಸೆಕ್ಯುಲರ್ ಬರೀತಿರ್ತಾರೆ, ಇಂಟಿಗ್ರಿಟಿ ಮರ್ತೇ ಬಿಟ್ಟಿರ್ತಾರೆ. ಇದನ್ನ ಸೋಷಿಯಲಿಸ್ಟ್, ಸೆಕ್ಯುಲರ್ ಅಂಡ್ ಇಂಟಿಗ್ರಿಟಿ, SSI. ದಿಸ್ ಈಸ್ ವಾಟ್ ವಿ ರಿಮೆಂಬರ್ಡ್ 1976 ಅಲ್ಲಿ. ಅಂದ್ರೆ ಸ್ಟೂಡೆಂಟ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ, ಸೊ ನಾವ್ ಏನ್ ಮಾಡ್ತಿದ್ವಿ ನಮ್ಮ ಪ್ರಿಪರೇಷನ್ ಅಲ್ಲಿ, ದಟ್ಸ್ ವಾಟ್ ವಿ ಹ್ಯಾವ್ ಇನ್ಕ್ಲೂಡೆಡ್. ಸೊ ಇದು ಸ್ಯಾಂಪಲ್ ಮಾತ್ರ. ಸೇಮ್ ವೇ ಎಲ್ಲ GSಗೂ ನಿಮಗೆ ಕಂಪ್ಲೀಟ್ KS ಮೀನ್ಸ್ ಮೆಟೀರಿಯಲ್ ಸಿಗುತ್ತೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಯಾವ ಮೆಟೀರಿಯಲ್ ನಿಮಗೆ ನೋಡಬೇಕಿದೆ, ಓಕೆ, ಈ ಮೆಟೀರಿಯಲ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ, ವೇಟ್ ಐ ವಿಲ್ ಶೋ ಯು ದ ಟೆಲಿಗ್ರಾಮ್ ಗ್ರೂಪ್ ಆಸ್ ವೆಲ್. ಲುಕ್ ಅಟ್ ದಿಸ್ ಇಸ್ ದ ಟೆಲಿಗ್ರಾಮ್ ಗ್ರೂಪ್. ಸೊ ಇಲ್ಲಿ ನಿಮಗೆ ಎಲ್ಲವೂ ಸಿಗುತ್ತೆ. ಗಾಟ್ ಇಟ್? ಒನ್ ಸೆಕೆಂಡ್, ಆಲ್ರೆಡಿ KS ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಶೇರ್ ಮಾಡಿದ್ದೀವಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಅಂಡ್ ಕ್ವಶನ್ ಪೇಪರ್ಸ್ ಆಗಲಿ, ಮೆಟೀರಿಯಲ್ಸ್ ಆಗಲಿ, ಓಕೆ, KS ರಿಲೇಟೆಡ್. ಸೊ ಇನ್ವೈಸ್ ಅಕಾಡೆಮಿ ಬೆಂಗಳೂರು ಅಂತ ಟೈಪ್ ಮಾಡಿ ನೋಡಿ. GS2, GS1, KS ಮೀನ್ಸ್ 2020 ಕ್ವಶನ್ ಪೇಪರ್ಸು. ಸೊ ಇವನ್ನೆಲ್ಲ ನಿಮಗೆ ಇನ್ಕ್ಲೂಡ್ ಮಾಡಿದ್ದೀವಿ. ಗಾಟ್ ಇಟ್? ಸೊ ಈ ಕ್ವಶನ್ ಪೇಪರ್ ಫಸ್ಟ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲಾಂಗ್ ವಿತ್ ದಟ್ ನಮ್ಮ ಮೆಟೀರಿಯಲ್ ಕೂಡ ಇಲ್ಲಿ ಶೇರ್ ಮಾಡ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್ ಅಂಡ್ ಡೌನ್ಲೋಡ್ ಇಟ್. ಓಕೆ, ಅಂಡ್ ಏನೇ ಕ್ವರೀಸ್ ಬೇಕಂದ್ರು ಡಿಸ್ಕ್ರಿಪ್ಷನ್ ಅಲ್ಲಿ, ನಿಮ್ಗೆ ಏನೇ ಕ್ವರೀಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ವಿ ಹ್ಯಾವ್ ಗಿವೆನ್ ದ ನಂಬರ್ ಆಸ್ ವೆಲ್, ಫೋನ್ ನಂಬರ್ ಕೊಡ್ತಿದೀವಿ. ಕಾಲ್ ಅಸ್
and enquire about the foundation batch ಕೂಡ ಲಾಂಚ್ ಆಗಿದೆ. You can enquire about that. ಏನೇ queries ಇದ್ರು ಕಾಮೆಂಟ್ ಎಲ್ಲೂ ಮೆನ್ಷನ್ ಮಾಡಿ, I'll try to answer them. Otherwise you directly call to the team, so you can enquire about that. ಫೈನಲ್ ಪಾಯಿಂಟ್ ಏನು ಅಂತಂದ್ರೆ, ಎಕ್ಸಾಮಿನರ್ಗೆ ನಿಮ್ಮ ಮೆಚ್ಯೂರಿಟಿ ಕಾಣ್ಬೇಕಲ್ಲಿ. ಪ್ರಿಯಾಂಬಲ್ ಅಂತ ಕೇಳಿದಾನೆ ಅಂತಂದ್ರೆ ಪ್ರಿಯಾಂಬಲ್ ಏನು ಅಂತ ಬರೆಯುತ್ತಾರೆ. ಏನು ನಾರ್ಮಲ್ ಸ್ಟೂಡೆಂಟ್ಸ್ ಪ್ರಿಯಾಂಬಲ್ ಅಂದ್ರೆ ಏನು ಅಂದ್ರೆ ಅಂತ ಒಂದು ಸ್ಟಾರ್ಟ್ ಮಾಡ್ತಾರೆ. ಬಟ್ ಟಾಪರ್ಸ್ ಏನ್ ಸ್ಟಾರ್ಟ್ ಮಾಡ್ತಾರೆ ಹೇಳಿ? ಕೇಶವಾನಂದ ಭಾರತಿ ಕೇಸ್ ಏನ್ ಹೇಳಿತ್ತು, ಬೇರುಬಾರಿ ಯೂನಿಯನ್ ಕೇಸಲ್ಲಿ ಏನು ಹೇಳಿತು, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, SR ಬೊಮ್ಮಾಯಿ ಜಡ್ಜ್ಮೆಂಟ್, ನಿಮಗೆ ಗೊತ್ತಾಗ್ತಿದೆ ಆಕ್ಚುಲಿ. ಸೊ ಈ ಒಂದು ಮೆಚುರಿಟಿ ನೀವು ಆನ್ಸರ್ ಅಲ್ಲಿ ತೋರಿಸಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಗುಡ್ ಮಾರ್ಕ್ಸ್. ದಟ್ ಇಸ್ ದ ಹೋಲ್ ಪಾಯಿಂಟ್ ಹಿಯರ್. ಗಾಟ್ ಇಟ್? ಸೊ ಎನಿವೇ ಇಫ್ ಯು ಜಾಯಿನ್ ದ ಫೌಂಡೇಶನ್ ಬ್ಯಾಚ್, ನಿಮಗೆ ಇಲ್ಲಿ ನೋಟ್ಸ್ ಪ್ರೊವೈಡ್ ಮಾಡಲಾಗುತ್ತೆ. ಸೊ ಅದರ್ವೈಸ್ ಯು ಕ್ಯಾನ್ ಆರ್ಡರ್ ಆನ್ಲೈನ್, ಯು ಕ್ಯಾನ್ ಪರ್ಚೇಸ್ ದ ಬುಕ್ಸ್ ಆಸ್ ವೆಲ್. ಸೊ ಇದೇ ರೀತಿ ನಿಮಗೆ ಎಲ್ಲವೂ ತುಂಬಾ ಕ್ರಿಸ್ಪ್ ಆಗಿದೆ. ನೀವು ಯಾವುದೇ ನೋಟ್ಸ್ ತಗೊಂಡ್ರು 200 pages 300 pages ಇದೆ. ಸೊ ಅದನ್ನ ಓದ್ಲಿಕ್ಕಂತೂ ತುಂಬಾ ಕಷ್ಟ ಆಗುತ್ತೆ, ಅಂಡ್ ರಿವಿಷನ್ ಕೂಡ ತುಂಬಾ ಕಷ್ಟ ಆಗ್ತಿತ್ತು. ಸೊ ದಟ್ಸ್ ವೈ ವಿ ಹ್ಯಾವ್ ಮೇಡ್ ಇಟ್ ಇಂಟು 100 to 120 pages. Okay, this is all about complete notes. So any comments idru please join the telegram group, and iduvargu YouTube subscribe ಮಾಡದಿದ್ರೆ subscribe ಮಾಡಿ, and WhatsApp group join ಆಗಿ, telegram group join ಆಗಿ. ಏನೇ queries ಇದ್ರೆ you can call to our number. So illu number ಇದೆ, you can note it down, and ಏನೇ queries ಇದ್ರು you can WhatsApp, you can telegram ಮಾಡಿ, ಇಲ್ಲ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿದ್ರು ನಮ್ಮ ಟೀಮ್ ಅವರು ರಿಪ್ಲೈ ಮಾಡ್ತಾರೆ. ಥ್ಯಾಂಕ್ ಯು, and see you in the next video.